ಹಾಯ್ ಸ್ನೇಹಿತರೆ, ಸ್ವಾಗತ ನಮಸ್ಕಾರ ನನ್ನ ಚಾನೆಲ್ಗೆ. ಇಂದು ಒಂದು ರೋಮಾಂಚಕ ಸಸ್ಪೆನ್ಸ್ ತುಂಬಿದ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇದು ಒಂದು ಚಿಕ್ಕ ಹುಡುಗನ ಬಗ್ಗೆ. ಅವನ ಕೂದಲಿಲ್ಲದ ಮೃದುವಾದ ತಲೆಯನ್ನು ನೋಡಿ ಮನಸ್ಸು ತಡೆಯದೆ ತನ್ನ ಬೆರಳನ್ನು ಅದರೊಳಗೆ ಹಾಕಿ ಆನಂದ ಪಡೆದ ಗುರುವಿನ ಕತೆ. ಮೊದಲು ನೀವು ಈ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕತೆಗೆ ಹೋಗೋಣ. ಪ್ರಮುಖ ಪಾತ್ರ ಅವನ ಹೆಂಡತಿ ಲತಾ. ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳ ಗಂಡ ವಿಕ್ರಮ್ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾನೆ, ಅಂದರೆ ಹೋಮ್ ಟ್ಯೂಷನ್. ಆದರೆ ಈ ಟ್ಯೂಷನ್ ಸಮಯದಲ್ಲಿ ವಿಕ್ರಮ್ ಮತ್ತು ಅವನ ಒಬ್ಬ ವಿದ್ಯಾರ್ಥಿ ರಿಯಾ ಮಧ್ಯೆ ಸ್ನೇಹದಂತಹ ಸಂಬಂಧ ಬೆಳೆಯುತ್ತದೆ. ರಿಯಾ ಯಾವಾಗಲೂ ಕ್ಲಾಸ್ನಲ್ಲಿ ವಿಕ್ರಮ್ನೊಂದಿಗೆ ಮೃದುವಾಗಿ ಮಾತಾಡಿಕೊಳ್ಳುತ್ತಿರುತ್ತಾಳೆ, ಫ್ಲರ್ಟ್ ಮಾಡುವಂತೆ. ಕ್ಲಾಸ್ ಮುಗಿದ ನಂತರ ಲತಾ ಮನೆ ನಡೆಸುವುದು ಸಂಪೂರ್ಣ ಕಷ್ಟವಾಗಿ ಬಿಟ್ಟಿದೆ. ಈ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಬಿಟ್ಟು ಬೇರೆ ಯಾವುದಾದರೂ ಕೆಲಸಕ್ಕೆ ಹೋಗಿ ಅಂತ ವಿಕ್ರಂಗೆ ಹೇಳುತ್ತಾಳೆ. ಆಗ ವಿಕ್ರಮ್, ನಾನು ಟೆಕ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದೇನೋ, ಈ ಊರಿನಲ್ಲಿ ನನಗೆ ಸರಿಯಾದ ಕೆಲಸ ಸಿಗಿಲ್ಲ, ಹಾಗಾಗಿ ನಾನು ಈ ಟ್ಯೂಷನ್ ಅನ್ನೇ ಮುಂದುವರಿಸುತ್ತೇನೆ ಅಂತ ಹೇಳುತ್ತಾನೆ. ಇಂತಹ ಮಾತುಗಳಿಂದ ಲತಾ ಬೇಸರಗೊಂಡು, ನನ್ನ ಜೀವನದಲ್ಲಿ ಇಷ್ಟು ದಿನಗಳ ಕಷ್ಟಗಳ ನಂತರ ಇಂತಹ ಭರ್ತನನ್ನು ಪಡೆದಿದ್ದರೆ ಹುಡುಗರ ಬದುಕು ಸುಲಭವಾಗಿರುತ್ತಿತ್ತು ಅಂತ ಯೋಚಿಸುತ್ತಾಳೆ. ಆಗ ಲತಾ, ನನ್ನ ಬದುಕು ಸಂಪೂರ್ಣ ಕಷ್ಟದಲ್ಲೇ ತತ್ತರಿಸುತ್ತಿದೆ, ಏನಾದರೂ ಮಾಡಿ ಸರಿಪಡಿಸು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಮೇಲೆ ಮನೆಗೆ ಬಂದ ಲತಾ ಮನೆಯ ಗೊಂದಲವನ್ನು ನೋಡಿ, ಅಲ್ಲ, ನೀನು ಮನೆಯಲ್ಲೇ ಕುಳಿತು ಸಮಯ ಕಳೆಯುತ್ತಿದ್ದೀಯಾ? ಹೀಗೆ ಸಮಯ ವ್ಯರ್ಥ ಮಾಡುವ ಬದಲು ಹೊರಗೆ ಹೋಗಿ ಕೆಲಸ ಹುಡುಕಿಕೊಳ್ಳಬಾರದ ಅಂತ ವಿಕ್ರಂಗೆ ಹೇಳುತ್ತಾಳೆ. ಆಗ ವಿಕ್ರಮ್, ಯಾಕೆ, ನಾನು ಮನೆಯಲ್ಲೇ ಕೆಲಸ ಮಾಡಲು ಸಾಧ್ಯವಿಲ್ಲವಾ ಅಂತ ಕೇಳುತ್ತಾನೆ. ಆಗ ಲತಾ, ನೀನು ಕೆಲಸ ಮಾಡಿ ತಿನ್ನುವ 9,000 ರೂಪಾಯಿಯಿಂದ ಏನು ಸಾಧ್ಯವಾಗುತ್ತದೆ? ಹಾಗಾಗಿ ನಾನು ನಾಳೆಯಿಂದ ಎಕ್ಸ್ಟ್ರಾ ಕೆಲಸಕ್ಕಾಗಿ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತೇನೆ, ನೀವು ಬೇರೆ ಕೆಲಸ ಹುಡುಕಿಕೊಳ್ಳು ಅಂತ ಹೇಳುತ್ತಾಳೆ. ಅದೇ ಸಮಯದಲ್ಲಿ ಟ್ಯೂಷನ್ಗಾಗಿ ವಿದ್ಯಾರ್ಥಿಗಳು ಬಂದು ಬಿಡ್ತಾರೆ. ಆಗ ಲತಾ ಮತ್ತೆ ವಿಕ್ರನ್ನನ್ನು ಕೋಪದಿಂದ ನೋಡುತ್ತಿರುತ್ತಾಳೆ. ಆದ್ದರಿಂದ ಲತಾ ಶಾಂತವಾಗಿ ಕೂತುಕೊಳ್ಳುತ್ತಾಳೆ. ಈ ಪತಿಗಳು ಇಷ್ಟು ಅವರ ಮೇಲೆ ಧ್ವನಿ ಎತ್ತುವುದು ಒಳ್ಳೆಯದಲ್ಲ, ಆದರೆ ಕೆಲಸದಲ್ಲಿ ಏನಾದರೂ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಸಾಧಿಸಿದ್ದರೆ ಇಂತಹ ಆಡಳಿತ ಮಾಡುತ್ತಾರೆ. ಆಗ ಮತ್ತೆ ರಿಯಾ ವಿಕ್ರನ್ನ ಜೊತೆ ಕೂತು ಮೃದುವಾಗಿ ಮಾತಾಡುವುದನ್ನು ಆರಂಭಿಸುತ್ತಾಳೆ. ನಂತರ ಕ್ಲಾಸ್ ಮುಗಿದ ಮೇಲೆ ಅದೇ ಕ್ಲಾಸ್ನಲ್ಲಿ ಅರ್ಜುನ್ ಎಂಬ ಯುವಕನು ಸ್ನೇಹ ಎಂಬ ಹುಡುಗಿಯನ್ನು ಮಾತನಾಡಿಸಿ ನೋಟ್ಸ್ ಕೇಳುತ್ತಾ ಸಮೀಪವಾಗಿ ಕೂತುಬಿಡುತ್ತಾನೆ. ಆಗ ನಂತರ ಮತ್ತೆ ಕ್ಲಾಸ್ ಆರಂಭವಾದಾಗ ರಿಯಾ ವಿಕ್ರನ್ನ ಹತ್ತಿರ ಬಂದು ಕೂತು ಮೃದುತ್ವದಿಂದ ಮಾತಾಡುವುದನ್ನು ಆರಂಭಿಸುತ್ತಾಳೆ. ಆಗ ಲತಾ ಅಲ್ಲಿಗೆ ಬಂದು ಬಿಡುತ್ತಾಳೆ. ಆಗ ವಿಕ್ರಮ್, ಅಯ್ಯೋ, ನಿಮಗೆ ಶಾಂತವಾಗಿ ಕೂತುಕೊಳ್ಳಲು ಸಾಧ್ಯವಿಲ್ಲವ ಅಂತ ರಿಯಾಳನ್ನು ತರಾಟೆಗೆ ತೆಗೆದುಕೊಂಡು ಚೆನ್ನಾಗಿ ಬೋಧಿಸುತ್ತಾನೆ. ಈಗ ಹೆಂಡತಿ ಬಂದಿದ್ದು ಅಂತ ನೋಡಿ ಇವನ ವ್ಯಸನವನ್ನು ಗಮನಿಸಿ. ಆಗ ರಿಯಾ, ನನ್ನೊಂದು ಸಂದೇಹ ಸ್ಪಷ್ಟವಾಗಿಲ್ಲ ಅಂತ
ತನ್ನ ಬುಕ್ನಲ್ಲಿ ನಾನು ನಿನ್ನನ್ನು ಬಹಳ ಇಷ್ಟಪಡುತ್ತೇನೆ ಅಂತ ಬರೆದು ವಿಕ್ರಂಗೆ ತೋರಿಸುತ್ತಾಳೆ. ಇವಳಂತೂ ಹುರುಪು ಸುಡುಬಿಟ್ಟಳೆ. ಏನು ಮಾಡುವುದಕ್ಕೆ ಆಗಲ್ಲ. ಆಗ ವಿಕ್ರಮ್ ಅದಕ್ಕೆ ನಾನು ನಿನ್ನನ್ನು ಬಹಳ ಇಷ್ಟಪಡುತ್ತೇನೆ ಅಂತ ಬರೆದು, ಈಗ ನಿನ್ನ ಸಂದೇಹ ಸ್ಪಷ್ಟವಾಯಿತೆ ಅಂತ ರಿಯಾಳನ್ನು ಕೇಳುತ್ತಾನೆ. ಆಗ ರಿಯಾ ಸಂತೋಷಗೊಳ್ಳುತ್ತಾಳೆ. ಲತಾ ಅಲ್ಲಿಗೆ ಬಂದು, ಇಂದು ನಾನು ಪಾರ್ಲರ್ ಕೆಲಸಕ್ಕೆ ಹೋಗುತ್ತೇನೆ. ಬರುವುದು ಸಂಪೂರ್ಣ ಆಗುತ್ತದೆ. ನೀವು ಊಟ ಮಾಡಿಕೊಳ್ಳಿ ಅಂತ ವಿಕ್ರಂಗೆ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಅವರಿಗೂ ಅದೇ ಬೇಕಾಗಿತ್ತು. ಸರಿಯಾಗಿ ಸಿಕ್ಕಿದೆ. ರೋಗಿ ಹೇಳಿದ್ದು ಔಷಧವನ್ನು ಅಲ್ಲ, ವೈದ್ಯ ಹೇಳಿದ್ದು ಔಷಧವನ್ನು, ರೋಗಿ ಬಯಸಿದ್ದು ಔಷಧವನ್ನು. ಹಾಗಾಗಿತ್ತು. ನಂತರ ಕ್ಲಾಸ್ ಮುಗಿಸಿಕೊಂಡು ರಿಯಾ, ನನಗೆ ಸ್ವಲ್ಪ ಸಂದೇಹಗಳಿವೆ, ಇಂದು ನಾನು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಮನೆಯಲ್ಲಿ ಉಳಿದುಕೊಳ್ಳುತ್ತಾಳೆ. ಆ ಎಕ್ಸ್ಟ್ರಾ ಕ್ಲಾಸ್ ಏನು ಅಂತ ಎಲ್ಲರಿಗೂ ಗೊತ್ತು. ಆಗ ವಿಕ್ರಮ್ ಬಾಗಿಲು ಹಾಕಿ, ನಿನಗೆ ಯಾವ ಸಂದೇಹಗಳಿವೆ ಕೇಳು, ನಾನು ಇಂದು ನಿನ್ನ ಎಲ್ಲಾ ಸಂದೇಹಗಳನ್ನು ಸ್ಪಷ್ಟಪಡಿಸುತ್ತೇನೆ ಅಂತ ಹೇಳುತ್ತಾನೆ. ಆಗ ರಿಯಾ, ನನ್ನ ಎಲ್ಲಾ ಸಂದೇಹಗಳ ಪರಿಹಾರ ನೀವೇನೆ ಅಂತ ಹೇಳುತ್ತಾಳೆ. ಆಗ ಸಂತೋಷಗೊಂಡ ವಿಕ್ರಮ್ ರಿಯಾ ಜೊತೆ ಮೃದುತ್ವದ ಸಂಭಾಷಣೆ ಮಾಡುತ್ತಾ ಸಂತೋಷದ ಕ್ಷಣಗಳನ್ನು ಕಾಣುತ್ತಾನೆ. ಚೆನ್ನಾಗಿ ಸಮಯ ಕಳೆದರೆ ಸರಿಯಾಗಿದ್ದೇನೆ. ಇದು ಜೋಡಿ. ಅವನು ಟ್ಯೂಷನ್ ಮಾಡುತ್ತೇನೆ ಅಂತಾನೆ ಅವರು. ಹೀಗೆ ಆಟ ಆಡುತ್ತಿದ್ದರೆ ನೀನು ಟ್ಯೂಷನ್ಗೆ ಬರುತ್ತೀಯಾ ಅಂತ ಕೆಲಸ ಮಾಡುತ್ತಿದ್ದೀಯಾ? ಮರುದಿನ ಸ್ನೇಹಾಳ ಬರ್ತ್ಡೇ ಇರುತ್ತದೆ. ಆಗ ಕ್ಲಾಸ್ಗೆ ಬಂದ ಎಲ್ಲರೂ ಅವಳಿಗೆ ಬರ್ತ್ಡೇ ಶುಭಾಶಯಗಳನ್ನು ಹೇಳುತ್ತಾರೆ. ಅವಳನ್ನು ನೋಡಿದ ವಿಕ್ರಮ್, ಅಯ್ಯಯ್ಯೋ ಸ್ನೇಹ ಇಷ್ಟು ಸುಂದರವಾಗಿದ್ದಾಳೆ, ನನಗೆ ಇಷ್ಟು ದಿನಗಳು ಇವಳ ಮೇಲೆ ಗಮನ ಯಾಕೆ ಬೀಳಲಿಲ್ಲ ಅಂತ ಯೋಚಿಸಿ, ಇನ್ನು ಎಷ್ಟು ಪ್ರತಿಭೆ ಇದ್ದರೂ ಅಷ್ಟೇ ಸೌಂದರ್ಯವಿದ್ದಾಳೆ ಅಂತ ಹೇಳಿ ಸ್ನೇಹಾಳಿಗೆ ಬರ್ತ್ಡೇ ಗಿಫ್ಟ್ ಕೊಡುತ್ತಾನೆ. ಈ ಮಿತ್ರನ ಕಣ್ಣು ಈಗ ಇನ್ನೊಂದು ಹುಡುಗಿಯ ಮೇಲೆ ಬಿಟ್ಟು, ಆಗ ರಿಯಾಳಿಗೆ ವಿಕ್ರಮ್ ಮೇಲೆ ಕೋಪ ಬರುತ್ತದೆ. ನಂತರ ಕ್ಲಾಸ್ ಆರಂಭವಾದಾಗ ರಿಯಾ ವಿಕ್ರಮ್ ಪಕ್ಕಕ್ಕೆ ಬಂದು ಕೂತುಕೊಳ್ಳುತ್ತಾಳೆ. ವಿಕ್ರಮ್ ಅವಳಿಂದ ದೂರ ಸರಿದು ಸ್ನೇಹಾಳನ್ನು ನೋಡುವುದನ್ನು ಆರಂಭಿಸುತ್ತಾನೆ. ಆಮೇಲೆ ಕ್ಲಾಸ್ ಮುಗಿದಾಗ ರಿಯಾ, ನೀವು ನನ್ನನ್ನು ಯಾಕೆ ಅಗಲಿಸುತ್ತಿದ್ದೀರಿ ಅಂತ ವಿಕ್ರಮ್ನನ್ನು ಕೇಳುತ್ತಾಳೆ. ಆಗ ವಿಕ್ರಮ್, ನೀನು ಓದಲು ಬಂದಿದ್ದೀಯಾ ಅಥವಾ ಸಮಯ ಕಳೆಯಲು ಬಂದಿದ್ದೀಯಾ? ಬೇರೆ ಯೋಚನೆಗಳನ್ನು ಬಿಟ್ಟು ಸರಿಯಾಗಿ ಅಧ್ಯಯನ ಮಾಡು ಅಂತ ರಿಯಾಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಅದೇನೋ ಹೇಳುತ್ತಾರಲ್ಲ, ಹೊಸ ನೀರು ಬಂದಿದ್ದು ತಕ್ಷಣ ಹಳೆ ನೀರನ್ನು ಯಾರು ನೋಡುತ್ತಾರೆ, ತೆಗೆದು ಹಾಕಿಬಿಡುತ್ತಾರೆ. ಆ ರೀತಿ ಆಯಿತು. ನಿನ್ನ ಹತ್ತಿರ ಇದ್ದ ಸೌಂದರ್ಯ ಎಲ್ಲ ಹೀರಿ ಹೋಗಿ ಈಗ ಹೊಸ ಹುಡುಗಿಯ ಸೌಂದರ್ಯವನ್ನು ಸ್ವೀಕರಿಸಲು ನಿಂತವನು. ಅವಳು ಕೋಪಗೊಂಡು ಹೋಗುತ್ತಾಳೆ. ನಂತರ ಹಾಸ್ಟೆಲ್ನಲ್ಲಿ ಸ್ನೇಹ ರಿಯಾಳ ಊಟಕ್ಕೆ ಕರೆಯುತ್ತಾಳೆ. ಆಗ ರಿಯಾ, ನಿನ್ನ ಕೆಲಸಗಳನ್ನು ಮಾಡು, ನನ್ನ ವಿಷಯಕ್ಕೆ ತಲೆಗಳು ಹಾಕಿದ್ರೆ ಒಳ್ಳೆಯದಿಲ್ಲ ಅಂತ ಹೇಳುತ್ತಾಳೆ. ಅಲ್ಲ ಗುರು, ಪಾಪು ಈ ಹುಡುಗಿ ಏನು ಮಾಡುತ್ತಿದ್ದಾಳೆ? ಇವಳಿಗೆ ಉರಿ ಬಂದಿದ್ದು ಸರಿಯಾಗಿ. ಮರುದಿನ ಕ್ಲಾಸ್ನಲ್ಲಿ ವಿಕ್ರಮ್ ಸ್ನೇಹಾಳನ್ನು ಸ್ಪರ್ಶಿಸುವಂತೆ ಪ್ರಯತ್ನಿಸುತ್ತಾನೆ. ಆಗ ರಿಯಾ ಅದನ್ನು ನೋಡುತ್ತಾಳೆ. ಅದನ್ನು ಗಮನಿಸಿದ ವಿಕ್ರಮ್, ನಿನ್ನಂತಹ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ನಿನಗೆ ಯಾವುದೇ ಸಂದೇಹಗಳಿದ್ದರೆ ಕೇಳು ಅಂತ ಸ್ನೇಹಾಳಿಗೆ ಹೇಳುತ್ತಾನೆ. ಆಗ ಸ್ನೇಹ, ಹೌದು ಸರ್, ನನಗೆ ಸಂಪೂರ್ಣ ಸಂದೇಹಗಳಿವೆ, ನಾನು ನಾಳೆಯಿಂದ ಎಕ್ಸ್ಟ್ರಾ ಕ್ಲಾಸ್ಗೆ ಬರುತ್ತೇನೆ ಅಂತ ಹೇಳುತ್ತಾಳೆ. ಆಗ ಸಂತೋಷಗೊಂಡ ವಿಕ್ರಮ್, ನಾಳೆಯಿಂದ ಯಾಕೆ, ನಾನು ನಿನಗೆ ಇಂದಿಂದಲೇ ಎಕ್ಸ್ಟ್ರಾ ಕ್ಲಾಸ್ ನೀಡುತ್ತೇನೆ ಅಂತ ಹೇಳಿ ಎಲ್ಲರನ್ನೂ ಕಳುಹಿಸಿ ಬಾಗಿಲು ಹಾಕಿ ಅವಳನ್ನು ಸ್ಪರ್ಶಿಸುವಂತೆ ಪ್ರಯತ್ನಿಸುತ್ತಾನೆ. ಶುರುವಾಯಿತು ಈ ನನ್ನ ಮಗನ ಆಟ.
ಅದೇ ಸಮಯದಲ್ಲಿ ಲತಾ ಮನೆಗೆ ಬಂದು ಬಿಡುತ್ತಾಳೆ. ಅಬ್ಬ, ಬಹಳ ಚೆನ್ನಾಗಿ ಬಂದೆ, ಸರಿಯಾದ ಸಮಯಕ್ಕೆ ಬಂದೆ. ಲತಾ, ದೇವರ ಕೃಪೆಯಿಂದ ಹುಡುಗಿ ಬದುಕಿನಲ್ಲಿ ಇಂತಹ ಚಾನ್ಸ್ ಸಿಕ್ಕಿತ್ತು. ಆಗ ವಿಕ್ರಮ್ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ ಅಂತ ಯೋಚಿಸುತ್ತಾಳೆ. ಆದರೆ ಈ ಕಡೆ ರಿಯಾ ವಿಕ್ರಂಗೆ ಈಗ ನಾನು ಬೇಡವಾಗಿ ಸ್ನೇಹ ಬೇಕಾಗಿರಬೇಕು ಅಂತ ಯೋಚಿಸುತ್ತಾಳೆ. ಅದೇ ಸಮಯದಲ್ಲಿ ಅರ್ಜುನ್ ಅವಳನ್ನು ಭೇಟಿಯಾಗಿ ಸರ್, ಎಕ್ಸ್ಟ್ರಾ ಕ್ಲಾಸ್ನಲ್ಲಿ ಏನೆಲ್ಲ ಬೋಧಿಸುತ್ತಾರೆ ಅಂತ ಕೇಳುತ್ತಾನೆ. ಆಗ ರಿಯಾ ಅವರಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ಎಕ್ಸ್ಟ್ರಾ ಕ್ಲಾಸ್ ಹೆಸರಿನಲ್ಲಿ ಅವರು ಸ್ನೇಹಳನ್ನು ಉಪಯೋಗಿಸಿಕೊಳ್ಳುತ್ತಿರುತ್ತಾರೆ. ನೀನು ಸ್ನೇಹಳಿಗೆ ತಿಳಿಸಿ ಹೇಳಿದ್ರೆ ಅವಳು ಕೇಳುತ್ತಾಳೆ, ಇಲ್ಲ, ಬಹುಶಃ ಅವಳಿಗೆ ಸರ್ನೊಂದಿಗೆ ಸಂತೋಷ ಕಳೆಯುವ ಆಸೆ ಹುಟ್ಟಿರಬೇಕು ಅಂತ ಹೇಳುತ್ತಾಳೆ. ಅದೇನೋ ಹೇಳುತ್ತಾರಲ್ಲ, ಕಳ್ಳನ ಮನಸ್ಸು ಇತರರಿಗೂ ಇರುತ್ತದೆ ಅಂತ ಇವಳು ಅದೇ ಕೆಲಸ ಮಾಡುತ್ತಿದ್ದರಿಂದ ಬೇರೆಯವರು ಹೀಗೆ ಮಾಡುತ್ತಾರೆ ಅಂತ ಯೋಚಿಸುತ್ತಾಳೆ. ಅಷ್ಟೇ ಚೆನ್ನಾಗಿ ತಿಕ್ಕಿ ಬೆಂಕಿ ಹಚ್ಚಿಕೊಂಡಳೆ, ಅಪಾಯಕ್ಕೆ ಒಳಗಾಗಬೇಕೆ ಅಷ್ಟೇ. ಆಗ ಅದೆಲ್ಲವನ್ನೂ ಕೇಳಿ ಕೋಪಗೊಂಡ ಅರ್ಜುನ್ ನೈಟ್ ಸ್ನೇಹಾಳ ಹಾಸ್ಟೆಲ್ ಹತ್ತಿರ ಹೋಗುತ್ತಾನೆ. ಆಗ ವಿಕ್ರಮ್ ಸ್ನೇಹಾಳನ್ನು ಅಲ್ಲಿಗೆ ಬಿಟ್ಟು ಹಾಕಲು ಬರುತ್ತಾನೆ. ಅರ್ಜುನ್ ಅವಳನ್ನು ಭೇಟಿಯಾಗಿ, ಈಗಾಗ ನೀನು ಎಕ್ಸ್ಟ್ರಾ ಕ್ಲಾಸ್ ಯಾಕೆ ತೆಗೆದುಕೊಳ್ಳುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಆಗ ಸ್ನೇಹ ಎಲ್ಲವೂ ಸರಿಯಾಗಿದೆ ಅಂತ ಹೇಳುತ್ತಾಳೆ. ಅರ್ಜುನ್ ಅವಳಿಗೆ, ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಅಂತ ಹೇಳುತ್ತಾನೆ. ಆಗ ಕೋಪಗೊಂಡ ಸ್ನೇಹ, ನಾನು ಓದಲು ಬಂದಿರೋದು, ನನಗೆ ಇದೆಲ್ಲ ಬೇಕಿಲ್ಲ ಅಂತ ಅವನ ಕೈಗೆ ಚಿಟಾಕಿ ಹೊಡೆಯುತ್ತಾಳೆ. ಆಗ ವಿಕ್ರಮ್ ಎಲ್ಲವನ್ನೂ ನೋಡಿ, ಸ್ನೇಹ ಸಂಪೂರ್ಣ ಬಲಿಷ್ಠಳು, ಇವಳನ್ನು ಗೆಲ್ಲಬೇಕಿದ್ದರೆ ನಾನು ಬೇರೆ ಯೋಜನೆಯನ್ನು ಮಾಡಬೇಕು ಅಂತ ಯೋಚಿಸುತ್ತಾನೆ. ಮರುದಿನ ವಿಕ್ರಮ್ ಸ್ನೇಹಾಳಿಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ನೀಡುತ್ತಾನೆ. ಆಗ ರಿಯಾ ಇವತ್ತು ಇವರಿಬ್ಬರು ಎಕ್ಸ್ಟ್ರಾ ಕ್ಲಾಸ್ ಹೆಸರಿನಲ್ಲಿ ಸಂತೋಷ ಕಳೆಯುತ್ತಾರೆ ಅಂತ ಅರ್ಜುನ್ಗೆ ಹೇಳುತ್ತಾಳೆ. ಇವಳು ಚೆನ್ನಾಗಿ ತಂಗಾಳೆ ಹಚ್ಚಿಕೊಂಡಿದ್ದಲ್ಲ, ಹೀಗೆ ಪಾಪ ಅವಳನ್ನು ಅಂತ ಯೋಚಿಸಿ ಬಿಟ್ಟಳು. ಈ ಕಡೆ ಕಿವಿ ನನ್ನ ಮಗ ಅರ್ಜುನ್ ಯಾರು ಹೇಳಿದ್ದು ಅವರು ಕೇಳಿಕೊಂಡು ಚೆನ್ನಾಗಿ ಮಾಡುತ್ತಾನೆ. ನಂತರ ಅರ್ಜುನ್ ಮತ್ತೆ ಸ್ನೇಹಾಳನ್ನು ಭೇಟಿಯಾಗಿ, ವಿಕ್ರಮ್ ಸರ್, ಇಲ್ಲ, ಅವನ ಸಹವಾಸವನ್ನು ಬಿಟ್ಟು ಬಿಡು ಅಂತ ಹೇಳುತ್ತಾನೆ. ಆಗ ಸ್ನೇಹ, ನಾನು ಏನಾದರೂ ಮಾಡುತ್ತೇನೆ, ನೀನು ನನ್ನ ತೊಂದರೆಗೆ ಬೇಡ ಅಂತ ಅವನನ್ನು ತಳ್ಳುತ್ತಾಳೆ. ಆಗ ಮರುದಿನ ಅರ್ಜುನ್ ಮತ್ತೆ ಸ್ನೇಹಾಳಿಗೆ ಭೇಟಿಯಾಗಿ, ನನಗೆ ನಿನ್ನ ಎಕ್ಸ್ಟ್ರಾ ಕ್ಲಾಸ್ ಬಗ್ಗೆ ಎಲ್ಲವೂ ಗೊತ್ತು, ಎಲ್ಲರಿಗೂ ಹೇಳಿಬಿಡುತ್ತೇನೆ ಅಂತ ಹೇಳುತ್ತಾನೆ. ಆಗ ಕೋಪಗೊಂಡ ಸ್ನೇಹ, ನಾನು ನಿನ್ನನ್ನು ತಿರಸ್ಕರಿಸಿದ್ದಕ್ಕೆ ನೀನು ಹೀಗೆ ವರ್ತಿಸುತ್ತಿದ್ದೀಯಾ ಅಂತ ಅವನನ್ನು ತಳ್ಳುತ್ತಾಳೆ. ಅರ್ಜುನ್ ನನಗೆ ಸಂಪೂರ್ಣ ತೊಂದರೆ ಕೊಡುತ್ತಿದ್ದಾನೆ ಅಂತ ವಿಕ್ರಂಗೆ ಕರೆ ಮಾಡಿ ಹೇಳುತ್ತಾಳೆ. ಆಗ ವಿಕ್ರಮ್, ನಾನು ಅರ್ಜುನ್ ಅನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಅದೇನೋ ಹೇಳುತ್ತಾರೆ, ಆದರೆ ಈಗ ಸದ್ಯಕ್ಕೆ ನೆನಪಿಗೆ ಬರುತ್ತಿಲ್ಲ. ನಮ್ಮ ಮನೆಯಲ್ಲಿ ಹೊಳೆಯುವ ಚಿನ್ನ ಇದೆ, ಬೇರೆಯವರು ಕಳ್ಳತನ ಮಾಡುತ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆ ಇಡಿ ಅಂತ ಕಳ್ಳನಿಗೆ ಹೇಳಿದ್ದಂತೆ ಹಾಗಾಗಿತು. ಈ ಕಡೆ ರಿಯಾ, ನಿನ್ನ ಹಾಗೂ ವಿಕ್ರಮ್ ಸರ್ ಎಕ್ಸ್ಟ್ರಾ ಕ್ಲಾಸ್ ಸಂಪೂರ್ಣ ಸೌಕರ್ಯಮಯವಾಗಿರಬೇಕಲ್ಲ ಅಲ್ಲವೇ ಅಂತ ಸ್ನೇಹಾಳನ್ನು ಕೇಳುತ್ತಾಳೆ. ಆಗ ಸ್ನೇಹ, ನಾನು ಓದಲು ಹೋಗುತ್ತಿದ್ದೇನೆ, ಎಲ್ಲರೂ ನಿನ್ನಂತೆ ಇರೋದಿಲ್ಲ ಅಂತ ಹೇಳುತ್ತಾಳೆ. ನಂತರ ಲತಾಳ ತಾಯಿಗೆ ಜಾಗೃತಿ ಇಲ್ಲ, ಅವಳು ತನ್ನ ತಾಯಂದಿರ ಮನೆಗೆ ಹೋಗಿದ್ದರೆ. ಈ ಕಡೆ ವಿಕ್ರಮ್, ನೀನು ಮತ್ತೊಮ್ಮೆ ಏನಾದರೂ ಸ್ನೇಹ ತೊಂದರೆಗೆ ಹೋದರೆ ಒಳ್ಳೆಯದಿಲ್ಲ ಅಂತ ಅರ್ಜುನ್ ಅನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಆಗ ಅರ್ಜುನ್ ಅವರಿಬ್ಬರ ವಿಷಯವನ್ನು ಕಾಲೇಜಿಗೆ ಹೇಳುವುದಕ್ಕೆ ಮನೆಗೆ ಹೋಗುತ್ತಾನೆ. ಆದರೆ ಅಲ್ಲಿ ಬೀಗ ಹಾಕಿಬಿಟ್ಟಿರುತ್ತದೆ. ಅದನ್ನು ನೋಡಿ ಅರ್ಜುನ್ ಮತ್ತೆ ಹಿಂದೆ ಹೋಗುತ್ತಾನೆ. ಈ ಕಡೆ ವಿಕ್ರಮ್ ಸ್ನೇಹಾಳ
ರೂಮ್ಗೆ ಹೋಗಿ ಬಾತ್ರೂಮ್ ಬಳಸುವ ನೆಪದಲ್ಲಿ ಒಂದು ಸಣ್ಣ ಕ್ಯಾಮೆರಾವನ್ನು ಹಾಕಿಬಿಟ್ಟು ಬರುತ್ತಾನೆ. ಎಷ್ಟು ದುರಾಸೆಯ ಈ ಮಗ ಇರಬೇಕು ಪಾಪ. ಹುಡುಗಿ ಬಾತ್ರೂಂನಲ್ಲಿ ಕ್ಯಾಮೆರಾ ಹಾಕುತ್ತಾನೆ. ಇವನು ಶಿಕ್ಷಕನಂತ ಕೆಲಸಕ್ಕೆ ಅನ್ವಯವಿಲ್ಲ. ನಂತರ ಮರುದಿನ ಕ್ಲಾಸ್ನಲ್ಲಿ ಅರ್ಜುನ್ ವಿಕ್ರಮ್ ಸರ್ ಎಕ್ಸ್ಟ್ರಾ ಕ್ಲಾಸ್ ಹೆಸರಿನಲ್ಲಿ ಸ್ನೇಹ ಜೊತೆ ಮೃದುತ್ವದ ಆಟ ಆಡುತ್ತಿದ್ದಾರೆ ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮೆಸೇಜ್ ಮಾಡಿಬಿಡುತ್ತಾನೆ. ಆಗ ಮೆಸೇಜ್ ನೋಡಿ ಸ್ನೇಹ ಸಂಪೂರ್ಣ ಅಸ್ವಸ್ಥಗೊಳ್ಳುತ್ತಾಳೆ. ಬೇಗನೆ ಕ್ಲಾಸ್ ಮುಗಿಸಿದ ವಿಕ್ರಮ್ ಎಲ್ಲರಿಗೂ ಹೋಗುವುದು ಕೇಳಿ ನಾನು ನಿನ್ನೊಂದಿಗೆ ಸ್ವಲ್ಪ ವೈಯಕ್ತಿಕವಾಗಿ ಮಾತಾಡಬೇಕು ಅಂತ ಸ್ನೇಹಾಳನ್ನು ಅಲ್ಲೇ ಇರಿಸಿಕೊಳ್ಳುತ್ತಾನೆ. ಆಗ ಸ್ನೇಹ ಎದುರಿಸುತ್ತಾಳೆ. ಆ ಕಡೆ ಅವನು ಈ ಕಡೆ. ಇವನು ಪಾಪ ಹುಡುಗಿ. ವಿಕ್ರಮ್ ಅವಳ ಬಾತ್ರೂಮ್ ವಿಡಿಯೋ ಅವಳಿಗೆ ತೋರಿಸಿ ನೀನು ನನಗೆ ಸಹಾಯ ಮಾಡಿದ್ರೆ ಈ ವಿಡಿಯೋ ವೈರಲ್ ಮಾಡುತ್ತೇನೆ ಅಂತ ಭಯಪಡಿಸುತ್ತಾನೆ. ಆಗ ಸ್ನೇಹ ತನ್ನ ಗೌರವಕ್ಕಾಗಿ ಭಯಪಟ್ಟು ಮೌನವಾಗುತ್ತಾಳೆ. ಆಗ ಸಂತೋಷಗೊಂಡ ವಿಕ್ರಮ್ ಸ್ನೇಹ ಮೇಲೆ ತರ್ಕದಿಂದ ಮನವೊಲಿಸಿ ಮೃದುತ್ವದ ಸಂಭಾಷಣೆ ಮಾಡುತ್ತಾನೆ. ಚೆನ್ನಾಗಿ ಸಮಯ ಕಳೆದು ಈಗ ಪಾಪ ಆ ಹುಡುಗಿಯ ಬದುಕನ್ನು ಹಾಳು ಮಾಡದಂತೆ ಚಿಂತಿಸುತ್ತಾನೆ. ಆಗ ಸ್ನೇಹ ನಿನ್ನ ಆಸೆ ಈಗ ಈಡೇರಿತು, ಈಗ ನನ್ನ ವಿಡಿಯೋವನ್ನು ಡಿಲೀಟ್ ಮಾಡು ಅಂತ ಹೇಳುತ್ತಾಳೆ. ಆಗ ವಿಕ್ರಮ್ ನಿನ್ನಂತಹ ತಾಜಾ ಹುಡುಗಿ ನನಗೆ ಎಲ್ಲಿ ಸಿಗುತ್ತದೆ, ಇನಿಮೆ ನೀನು ಪ್ರತಿದಿನ ನನಗೆ ಸಹಾಯ ಮಾಡಬೇಕು, ಇಲ್ಲದಿದ್ದರೆ ಈ ವಿಡಿಯೋ ವೈರಲ್ ಮಾಡುತ್ತೇನೆ ಅಂತ ಹೇಳಿಬಿಡುತ್ತಾನೆ. ಆದ್ದರಿಂದ ಸಂಪೂರ್ಣ ಚಿಂತೆಯಲ್ಲಿ ಮುಳುಗಿದ ಸ್ನೇಹ ಹಾಸ್ಟೆಲ್ಗೆ ಹೋಗಿ ನಡೆದ ವಿಷಯಗಳನ್ನು ನೋಟ್ಸ್ನಲ್ಲಿ ಬರೆದು ತನ್ನ ಸ್ನೇಹಿತೆಗೆ ಹಂಚಿಕೊಳ್ಳುತ್ತಾಳೆ. ಪಾಪ ಒಂದು ಹುಡುಗಿಯ ಬದುಕನ್ನು ಹಾಳು ಮಾಡುವುದಕ್ಕಿಂತ ಮುಂಚೆ ಯೋಚಿಸಬೇಕು, ನಮ್ಮ ಮಕ್ಕಳಂತಹ. ನಂತರ ಆ ನೋಟ್ಸ್ ನೋಡಿದ ಸ್ನೇಹಿತೆಯು ಪೊಲೀಸ್ಗೆ ದೂರು ನೀಡುತ್ತಾಳೆ. ಪೊಲೀಸ್ ಅವರು ವಿಕ್ರಮ್ ಮನೆಗೆ ಬಂದು ಶಿಕ್ಷಕನಂತಹ ಸ್ಥಾನದಲ್ಲಿ ಇಂತಹ ವರ್ತನೆ ಮಾಡೋದಕ್ಕೆ ನಿಮಗೆ ಅಪರಾಧವೇನೋ ಅಂತ ವಿಕ್ರಮ್ ಅನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಆತನ ಫೋನ್ ತೆಗೆದುಕೊಂಡು ಆ ವಿಡಿಯೋವನ್ನು ಎಲ್ಲರಿಗೂ ತೋರಿಸುತ್ತಾರೆ. ಆಗ ಲತಾ ಅದೆಲ್ಲ ನೋಡಿ ಆಘಾತಗೊಂಡು ವಿಕ್ರಮ್ನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ಕೊನೆಗೆ ಪೊಲೀಸ್ ಅವರು ವಿಕ್ರಮ್ ಮತ್ತು ಅರ್ಜುನ್ ಇಬ್ಬರನ್ನು ವಿಚಾರಣೆಗೆ ಕರೆ ತೆಗೆದುಕೊಂಡು ಹೋಗುತ್ತಾರೆ. ಸರ್ ಚೆನ್ನಾಗಿ ಕರೆ ತೆಗೆದುಕೊಂಡು ಹೋಗಿ ಆ ವಿಕ್ರಮ್ ಚಡ್ಡಿ ಬಿಚ್ಚಿ ತಿಕ್ಕದಲ್ಲಿ ಕಾರ್ ಉಪ್ಪು ಎಲ್ಲ ಹಾಕಿರೋ ಕೋಲನ್ನು ಚೆನ್ನಾಗಿ ತೋರಿಸಿ ಡಿಗ್ರಿ ಚಿಂತನೆಯ ಚಿಕಿತ್ಸೆ ಕೊಡಿ, ಆಗ ಸರಿ ಹೋಗುತ್ತದೆ. ಈ ನಮ್ಮ ಮಕ್ಕಳಿಗೆ ಕತೆ ಎಲ್ಲಿಗೆ ಮುಗಿಯುತ್ತದೆ ನೋಡಿದ್ರಲ್ಲ ಗೈಡ್ಸ್. ಟ್ಯೂಷನ್ಗೆ ಕಳಿಸುವುದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳನ್ನು 100 ಬಾರಿ ಯೋಚಿಸಿ ಅವರ ಬಗ್ಗೆ ತಿಳಿದುಕೊಂಡು ವಿಚಾರಿಸಿ. ಆಮೇಲೆ ನಿಮ್ಮ ಮಕ್ಕಳನ್ನು ಟ್ಯೂಷನ್ಗೆ ಕಳಿಸುವುದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ, ಎಲ್ಲಾ ಮಕ್ಕಳು ಹೊರಗಡೆ ಹೋಗಬೇಕಾದರೆ ನೀವು ಹೊರಗಡೆ ಬನ್ನಿ ಅಂತ. ಬ್ಯಾಡ್ ಟಚ್ ಗುಡ್ ಟಚ್ ಎಲ್ಲವನ್ನು ಹೇಳಿಕೊಡಿ ನಿಮ್ಮ ಮಕ್ಕಳಿಗೆ. ಓಕೆನಾ? ಓಕೆ ಬಿಡಿ. ಇನ್ನು ಬೇರೆಯವರ ಮನೆ ವಿಷಯ ನಮಗೆ ಯಾಕೆ ಅಲ್ಲವಾ? ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ಭೇಟಿಯಾಗೋಣ ಇನ್ನೊಂದು ಆಸಕ್ತಿಕ ಕಥೆಯೊಂದಿಗೆ. ಜೊತೆಗೆ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.